ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದಾದಮೇಲೆ ಹಾಗೇನೇ ಈ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಏನಾದರೂ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಯಾವ ರೀತಿ ಮಾಡೋದು, ಕಾಂಟ್ರಾಕ್ಟ್ ಟಿ ಅಕೌಂಟನ್ನು ಯಾವ ರೀತಿ ಮಾಡೋದು, ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ನಾವು ಇವತ್ತಿನ ಕ್ಲಾಸಲ್ಲಿ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ಗೆ ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡೋಣ, ಕಾಂಟ್ರಾಕ್ಟ್ ಟೀಸ್ ಅಕೌಂಟನ್ನು ಮಾಡೋಣ, ಅದಾದಮೇಲೆ ಬ್ಯಾಲೆನ್ಸ್ ಶೀಟನ್ನು ಮಾಡೋಣ. ಇವಾಗ ನೋಡ್ಕೊಳ್ಳಿ, ಮೊದಲು ನಾವು ಕಾಂಟ್ರಾಕ್ಟ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಾಂಟ್ರಾಕ್ಟಲ್ಲಿ ಎಷ್ಟು ಜನ ಬರ್ತಾರಪ್ಪ ಅಂದರೆ ಕಾಂಟ್ರಾಕ್ಟರ್ ಬರ್ತಾನೆ ಮತ್ತು ಕಾಂಟ್ರಾಕ್ಟ್ ಟಿ ಬರ್ತಾನೆ. ಕಾಂಟ್ರಾಕ್ಟ್ ಟಿ ಇದನ್ನೆಲ್ಲ ಇವನೇನಾಗ್ತಾನೆ, ಓನರ್ ಆಗ್ತಾನೆ. ಕಾಂಟ್ರಾಕ್ಟರ್ ಇದನ್ನೆಲ್ಲ ಇವನೇನಾಗ್ತಾನೆ, ಕೆಲಸ ಮಾಡೋಣ ಅಂದರೆ ಇವನು ಒಂದು ಜಾಬನ್ನು ಇಸ್ಕೊಂಡು ಆ ಕೆಲಸವನ್ನು ಪೂರ್ತಿಯಾಗಿ ಮಾಡಿ ಕಾಂಟ್ರಾಕ್ಟಿಗೆ ಕೊಡ್ತಾನೆ, ಅಂದರೆ ಓನರ್ಗೆ ಕೊಡ್ತಾನೆ. ಇವತ್ತಿನ ಕ್ಲಾಸಲ್ಲಿ ನಾವು ಮಾಡ್ತಾ ಇರೋದೇನಪ್ಪ ಅಂದರೆ ಬ್ರಿಡ್ಜನ್ನು ಕಟ್ಟಿಸ್ತಾ ಇದ್ದೀವಿ. ಒಂದು ಬ್ರಿಡ್ಜನ್ನು ಕಟ್ಟಿಸ್ತಾ ಇದ್ದೀವಿ ನಾವು. ಇವಾಗ ಕಾಂಟ್ರಾಕ್ಟ್ ಇದನ್ನೆಲ್ಲ ಇವನು ಒಂದು ಬ್ರಿಡ್ಜನ್ನು ಕಟ್ಟಿಸ್ತಾ ಇದ್ದಾನೆ. ಇವಾಗ ಕಾಂಟ್ರಾಕ್ಟರ್ಗೆ ಹೇಳ್ತಾನೆ ಅವನು, ನನಗೆ ಈ ರೀತಿ ಒಂದು ಬ್ರಿಡ್ಜ್ ಬೇಕು, ನೀನು ಕಟ್ಟಿಸ್ಕೊಡು ಅಂತ. ಇವರಿಬ್ಬರು ಏನು ಒಪ್ಕೊಳ್ತಾರಲ್ಲ, ಇದನ್ನು ನಾವೇನಂತ ಕರಿತೀವಿ, ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇವಾಗ ಕಾಂಟ್ರಾಕ್ಟ್ ಇದನ್ನೆಲ್ಲ ಪೂರ್ತಿಯಾಗಿ ಕೆಲಸ ಮುಗಿದಾದ್ಮೇಲೆ ಕಾಂಟ್ರಾಕ್ಟರ್ಗೆ ದುಡ್ಡನ್ನು ಕೊಡಬೇಕಾಗುತ್ತೆ. ಇವನು ಮಧ್ಯದಲ್ಲಿ ಕೆಲಸ ಎಷ್ಟಾಗುತ್ತಲ್ಲ ಅಷ್ಟು ದುಡ್ಡನ್ನ ಕೊಡ್ತಾ ಇರ್ತಾನೆ. ಅದು ಯಾವ ರೀತಿ ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಕಾಂಟ್ರಾಕ್ಟರು ಬ್ರಿಡ್ಜ್ ಕೆಲಸ ಏನಿದೆಲ್ಲ ಅದು 70% ಅಷ್ಟು ಮಾಡಿದ್ದೀನಿ ಅಂತ ಕಾಂಟ್ರಾಕ್ಟಿಗೆ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಕಾಂಟ್ರಾಕ್ಟಿ ಏನು ಮಾಡ್ತಾನೆ ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೋಡ್ಕೊಳ್ಳಿ. ಇವಾಗ ಕಾಂಟ್ರಾಕ್ಟರ್ ಇದನ್ನೆಲ್ಲ ಕಾಂಟ್ರಾಕ್ಟಿಗೆ ಹೇಳ್ತಾನೆ ಏನಂತ, ನಾನು 70% ಅಷ್ಟು ಕೆಲಸನ ಮಾಡಿದ್ದೀನಿ, ಆ 70% ಅಷ್ಟು ಏನು ಕೆಲಸ ಮಾಡಿದ್ದೀನಲ್ಲ ಅದ್ರದ್ದು ದುಡ್ಡನ್ನು ನನಗೆ ಕೊಡಿ ಅಂತ ಹೇಳ್ತಾನೆ. ಆದರೆ ಕಾಂಟ್ರಾಕ್ಟರ್ ಹೇಳಿದ ತಕ್ಷಣ ಕಾಂಟ್ರಾಕ್ಟಿ ಇರ್ದಾನಲ್ಲ ಇವನು ನಂಬಲ್ಲ. ಇವನೇನು ಮಾಡ್ತಾನೆ ಅಂದರೆ, ಇವನು ಆರ್ಕಿಟೆಕ್ಟ್ ಅಥವಾ ಇವನ ಇಂಜಿನಿಯರ್ ಇರ್ತಾನೆ. ಇವನು ಇಂಜಿನಿಯರ್ಗೆ ಹೇಳ್ತಾನೆ ಇವನು ಏನಂತ ಅಂದರೆ, ಕಾಂಟ್ರಾಕ್ಟರ್ ಎಷ್ಟು ಕೆಲಸ ಮಾಡಿದ್ದಾನಲ್ಲ ಅದನ್ನ ಹೋಗಿ ನೋಡ್ಕೊಂಬನ್ನಿ ಅಂತ ಕಾಂಟ್ರಾಕ್ಟಿ ಇದನ್ನೆಲ್ಲ ಇವನು ಇಂಜಿನಿಯರ್ಗೆ ಹೇಳ್ತಾನೆ. ಅವಾಗ ಇಂಜಿನಿಯರ್ ಏನು ಮಾಡ್ತಾನೆ ಅಂದರೆ, ಕಾಂಟ್ರಾಕ್ಟರ್ ಎಷ್ಟು ಕೆಲಸ ಮಾಡಿದ್ದಾನಲ್ಲ ಅದನ್ನ ನೋಡೋದಕ್ಕೆ ಅಂತ ಅಲ್ಲಿ ಹೋಗ್ತಾನೆ. ಏನಂತ ಹೇಳ್ತಿದ್ದಾನೆ, ಕಾಂಟ್ರಾಕ್ಟರು 70% ಅಷ್ಟು ಕೆಲಸ ಆಗಿದೆ ಅಂತ ಹೇಳ್ತಿದ್ದಾನೆ. ಆದರೆ ಇಂಜಿನಿಯರ್ ಹೋಗಿ ನೋಡಿದಾಗ ಇವನಿಗೇನು ಅನ್ಸುತ್ತೆ ಅಂದರೆ, 70% ಅಲ್ಲಿ 60% ಅಷ್ಟೇನಿದೆಯಲ್ಲ ಅದು ಕೆಲಸ ಆಗಿದೆ, ಆದರೆ ಇನ್ನು 10% ಅಷ್ಟು ಕೆಲಸ ಆಗಬೇಕಿತ್ತು ಅಂತ ಇವನಿಗೆ ಅನಿಸುತ್ತೆ. ಇಲ್ಲಿ 60% ಅಷ್ಟೇನು ಕೆಲಸ ಆಗಿದೆ ಅಂತ ಇಂಜಿನಿಯರ್ಗೆ ಅನ್ನಿಸ್ತಿದೆಲ್ಲ, ಇದನ್ನೇನಂತ ಕರಿತೀವಿ ಅಂದರೆ ನಾವು ವರ್ಕ್ ಸರ್ಟಿಫೈಡ್ ಅಂತ ಕರಿತೀವಿ. ಆದರೆ ಇನ್ನೂ ಏನು ಇವನು 10% ಅಷ್ಟು ಕೆಲಸ ಆಗಬೇಕು ಅಂತ ಅನ್ನಿಸ್ತಿದೆಲ್ಲ, ಅದೇನಂತ ಕರಿತೀವಿ ಅಂದರೆ ವರ್ಕ್ ಅನ್ಸರ್ಟಿಫೈಡ್ ಅಂತ ಕರಿತೀವಿ ನಾವು. ಇವಾಗ ಇಂಜಿನಿಯರ್ ಬಂದು ಕಾಂಟ್ರಾಕ್ಟಿಗೆ ಹೇಳ್ತಾನೆ ಏನಂತ ಅಂದರೆ 60% ಅಷ್ಟು ಕೆಲಸ ಆಗಿದೆ ಅಂತ ಹೇಳ್ತಾನೆ. ಇವಾಗ ಕಾಂಟ್ರಾಕ್ಟ್ ಇದನ್ನೆಲ್ಲ ಕಾಂಟ್ರಾಕ್ಟರ್ಗೆ 60% ಅಷ್ಟು ಏನು ಕೆಲಸ ಆಗಿದೆಯಲ್ಲ ಅದ್ರದ್ದು ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಪೂರ್ತಿಯಾಗಿ ಏನಿದೆಲ್ಲ ದುಡ್ಡನ್ನು ಕೊಡಲ್ಲ. ಇವನೇನು ಮಾಡ್ತಾನೆ ಅಂದರೆ 60% ಅಲ್ಲಿ 50% ಅಷ್ಟು ಕಾಂಟ್ರಾಕ್ಟರ್ಗೆ ದುಡ್ಡನ್ನು ಕೊಟ್ಟು ಇನ್ನು 10% ಅಷ್ಟು ಇವನ ಹತ್ರನೇ ಇಟ್ಕೊಳ್ತಾನೆ. ಇನ್ನು 10% ಏನಿದೆಯಲ್ಲ ಅದು ಪೂರ್ತಿಯಾಗಿ ಕೆಲಸ ಕಂಪ್ಲೀಟ್ ಆದಮೇಲೆ ಏನಿದೆಯಲ್ಲ ಅದನ್ನ ದುಡ್ಡನ್ನು ಇವನೇನು ಮಾಡ್ತಾನೆ, ಕಾಂಟ್ರಾಕ್ಟರ್ಗೆ ಕೊಡ್ತಾನೆ. ಇವಾಗ ನಿಮಗೆ ಕಾಂಟ್ರಾಕ್ಟ್ ಅಕೌಂಟ್ ಅಂದರೆ ಏನು ಅಂತ ನಿಮಗೆ ಅರ್ಥ ಆಗಿರ್ಬೋದು. ಇವಾಗ ಇದು ನೀಟಾಗಿ ಅರ್ಥ ಆದರೆ ನಿಮಗೆ ಪ್ರಾಬ್ಲಮ್ನ ಏನು ಮಾಡ್ತೀವಲ್ಲ ಅದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ನಿಮಗೆ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಗೊತ್ತಾಯಿತು. ಇವಾಗ ನಾವು ಏನು ಮಾಡೋಣ ಅಂದರೆ, ಮೊದಲು ಇಲ್ಲಿ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡ್ಕೊಳ್ಳೋಣ. ಇವಾಗ ನೋಡ್ಕೊಳ್ಳಿ, ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕು ಅಂದರೆ ನಮಗೆ ಇದ್ರದ್ದು ಫಾರ್ಮೇಟ್ ನೋಡ್ಕೊಳ್ಳಿ. ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹಾಕೊಂಡು ಅವರು ಪ್ರಾಬ್ಲಮಲ್ಲಿ ಏನು ಇಯರ್ ಕೊಟ್ಟಿರ್ತಾರಲ್ಲ ಅದನ್ನ ನೀವೆಲ್ಲ ಹಾಕೋಬೇಕಾಗುತ್ತೆ. ಇದರಲ್ಲಿ ಎಷ್ಟು ಕಾಲಮ್ ಬರುತ್ತೆ ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ಡೆಬಿಟ್ ಸೈಡ್ ಏನೇನು ಬರುತ್ತೆ ಅಂದರೆ, ಕಾಂಟ್ರಾಕ್ಟಲ್ಲಿ ಏನೇನು ಬರುತ್ತಲ್ಲ ಅದೆಲ್ಲ ಡೆಬಿಟ್ ಸೈಡಲ್ಲಿ ಬರುತ್ತೆ. ಕಾಂಟ್ರಾಕ್ಟಿಂದ ಏನೇನು ಹೋಗುತ್ತಲ್ಲ ಅದೆಲ್ಲ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇವಾಗ ನಾವು ಮೊದಲು ಏನು ಮಾಡೋಣ ಅಂದರೆ, ನೋಡ್ಕೊಳ್ಳಿ, ಇಲ್ಲಿ ಎಕ್ಸ್ಪೆನ್ಸನ್ನು ಏನೇನು ಕೊಟ್ಟಿದ್ದಾರಲ್ಲ ಇದನ್ನೆಲ್ಲವನ್ನು ನಾವು ತೊಗೊಳ್ಳೋಣ. ನೋಡ್ಕೊಳ್ಳಿ, ಲೇಬರ್ ಆನ್ ಸೈಟ್ ಎಷ್ಟಿದೆ, 4,05,000 ಇದೆ. ಅದಾದಮೇಲೆ ಮಟೀರಿಯಲ್ಸ್ ಡೈರೆಕ್ಟ್ ಟು ಸೈಟ್ ಎಷ್ಟಿದೆ, 4,20,000 ಇದೆ. ಮಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್ ಎಷ್ಟಿದೆ, 81,200 ಇದೆ. ಹೈಯರ್ ಆ್ಯಂಡ್ ಯೂಸಸ್ ಆಫ್ ಪ್ಲಾಂಟ್ ಎಷ್ಟಿದೆ ಅಂದರೆ ನೋಡ್ಕೊಳ್ಳಿ, 12,100 ಇದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 23,000 ಇದೆ. ಇದನ್ನೆಲ್ಲವನ್ನು ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಟು ಮಟೀರಿಯಲ್ಸ್ ಡೈರೆಕ್ಟ್ ಟು ಸೈಟ್ ಎಷ್ಟು, 4,20,000 ಹಾಕ್ಕೊಂಡೆ ನಾನು. ಟು ಮಟೀರಿಯಲ್ಸ್ ಫ್ರಮ್ ಸ್ಟೋರ್ ಎಷ್ಟಿದೆ, 81,200 ಹಾಕ್ಕೊಂಡೆ. ಟು ಲೇಬರ್ ಆನ್ ಸೈಟ್ ಎಷ್ಟಿದೆ, 4,05,000 ಹಾಕ್ಕೊಂಡೆ ನಾನು. ಟು ಹೈಯರ್ ಆ್ಯಂಡ್ ಯೂಸಸ್ ಆಫ್ ಪ್ಲಾಂಟ್ ಎಷ್ಟು, 12,100 ಹಾಕ್ಕೊಂಡೆ. ಅದಾದಮೇಲೆ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 23,000 ಇದೆ. ಅದನ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ಅದಾದಮೇಲೆ ನಾವು ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ,
ನೆಕ್ಸ್ಟ್ ಇಲ್ಲಿ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೂಡ ತೊಗೊಂಡಿದ್ದೀವಿ, 23,000 ತೊಗೊಂಡಿದ್ದೀವಿ ನಾವು. ಇಲ್ಲಿ ನೋಡ್ಕೊಳ್ಳಿ, ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ 23,000ನ ತೊಗೊಂಡಿದ್ದೀವಿ. ಅದಾದಮೇಲೆ ಜನರಲ್ ಓವರ್ ಹೆಡ್ ಅಲೋಕೇಟೆಡ್ ಟು ದ ಕಾಂಟ್ರಾಕ್ಟ್ ಎಷ್ಟಿದೆ, 37,100 ಇದೆ. ಅದನ್ನು ತೊಗೊಳ್ಳೋಣ ನಾವು. ಇಲ್ಲಿ ನೋಡ್ಕೊಳ್ಳಿ, ಇವಾಗ ನೋಡ್ಕೊಳ್ಳಿ, ಇಲ್ಲಿ ಏನೇನಿದೆ ಅದನ್ನೆಲ್ಲವನ್ನು ತೊಗೊಳ್ತೀನಿ. ನೋಡ್ಕೊಳ್ಳಿ, ನಾನು ವೇಜಸ್ ಅಕ್ರೂಡ್ ಆನ್, ಇಲ್ಲಿ ನೋಡ್ಕೊಳ್ಳಿ 7,800 ಇದೆ. ಅದಾದಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಎಷ್ಟಿದೆ, 1,600 ಇದೆ. ಇದನ್ನು ಕೂಡ ತೊಗೊಳ್ತೀನಿ ನಾನು, ಎಲ್ಲವನ್ನು ತೊಗೊಂಡ್ಬಿಡೋಣ. ನೋಡ್ಕೊಳ್ಳಿ, ಟು ಜನರಲ್ ಓವರ್ ಹೆಡ್ ಎಷ್ಟಿದೆ, 37,100. ಟು ವೇಜಸ್ ಅಕ್ರೂಡ್ ಎಷ್ಟಿದೆ, 7,800. ಅದಾದ್ಮೇಲೆ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಎಷ್ಟಿದೆ, 1,600 ಇದೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ, ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಮಟೀರಿಯಲ್ಸ್ ಆನ್ ಹ್ಯಾಂಡ್ ಎಷ್ಟಿದೆ, 6,300 ಇದೆ. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಬೈ ಮಟೀರಿಯಲ್ಸ್ ಆನ್ ಹ್ಯಾಂಡ್ ಎಷ್ಟು, 6,300ನ ತೊಗೊಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನೇನು ಕಂಡುಹಿಡಿಬೇಕು ಅಂದರೆ, ವರ್ಕ್ ಇನ್ ಪ್ರೋಗ್ರೆಸನ್ನು ಕಂಡುಹಿಡಿಬೇಕಾಗುತ್ತೆ. ನೋಡ್ಕೊಳ್ಳಿ, ಅದು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನಾನು. ಇವಾಗ ನಾವು ವರ್ಕ್ ಇನ್ ಪ್ರೋಗ್ರೆಸನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ನೋಡ್ಕೊಳ್ಳಿ, ವರ್ಕ್ ಇನ್ ಪ್ರೋಗ್ರೆಸ್ ಬೇಕು ಅಂದರೆ ನಮಗೆ ಅಮೌಂಟ್ ಸರ್ಟಿಫೈಡ್ ಬೈ ಕಾರ್ಪೊರೇಷನ್ ಇಂಜಿನಿಯರ್ ಎಷ್ಟಿದೆ, 11 ಲಕ್ಷ ಇದೆ. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಸರ್ಟಿಫೈಡ್ ವರ್ಕ್ ಎಷ್ಟಿರೋದು, ವರ್ಕ್ ಸರ್ಟಿಫೈಡ್ ಇರೋದು 11 ಲಕ್ಷ. ಅದನ್ನ ನಾನು ಇಲ್ಲಿ ತೊಗೊಂಡೆ. ಅದಾದಮೇಲೆ ವರ್ಕ್ ಅನ್ಸರ್ಟಿಫೈಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ವರ್ಕ್ಸ್ ನಾಟ್ ಎಟ್ ಸರ್ಟಿಫೈಡ್ ಅಟ್ ಕಾಸ್ಟ್ ಎಷ್ಟಿದೆ, 16,500 ಇದೆ. ಅದನ್ನು ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಅನ್ಸರ್ಟಿಫೈಡ್ ಇರೋದೆಷ್ಟು, 16,500ನ ತೊಗೊಳ್ತೀನಿ ನಾನು. ಇವಾಗ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕ್ ಅನ್ಸರ್ಟಿಫೈಡ್ ಎಷ್ಟು ಅಂತ ನಮಗೆ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೋಬೇಕು ನಾವು. ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಿದೆ, ಎಷ್ಟು, 11,22,800 ಬರುತ್ತೆ. ಅದನ್ನೇ ನಾನು ಇಲ್ಲಿ ಡೆಬಿಟ್ ಸೈಡ್ ಕೂಡ ಹಾಕೊಳ್ತೀನಿ. ನೋಡ್ಕೊಳ್ಳಿ, 11,22,800ನ ಹಾಕೊಳ್ತೀನಿ. ಇವಾಗ ಡೆಬಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಟು ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಹಾಕ್ಕೊಂಡು 1,35,000ನ ಹಾಕೋಬೇಕಾಗುತ್ತೆ. 1,35,000ನ ಹಾಕ್ಕೊಂಡ್ರೆ ನಮಗೆ ಡೆಬಿಟ್ ಸೈಡ್ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ, ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಇಲ್ಲಿ ನಮಗೆ ನೋಷನಲ್ ಪ್ರಾಫಿಟ್ ಬಂತು. ಎಷ್ಟು ಬಂದಿತ್ತು, 1,35,000 ಏನು ಬಂದಿತ್ತಲ್ಲ, ಅದನ್ನ ನಾವು ಇವಾಗ ಏನು ಮಾಡಬೇಕು ಅಂದರೆ, ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಅಂತ ಹಾಕ್ಕೊಂಡು 1,35,000ನ ಹಾಕೊಳ್ತೀನಿ ನಾನು. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಪರ್ಸೆಂಟೇಜ್ನ ಕಂಡುಹಿಡ್ಕೋಬೇಕು. ಈ ಪರ್ಸೆಂಟೇಜ್ ಏನಪ್ಪ ಅಂದರೆ, ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ ಅನ್ನೋದಕ್ಕೆ ನಾವು ಪರ್ಸೆಂಟೇಜ್ನ ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಏನಿದೆಲ್ಲ ಇದು ತುಂಬ ಇಂಪಾರ್ಟೆಂಟು. ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಇಂಟು 100 ಮಾಡಿಕೊಂಡ್ರೆ ನಮಗೆ ಒಂದು ಪರ್ಸೆಂಟೇಜ್ ಬರುತ್ತೆ. ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ಕೊಳ್ಳಿ. ಇವಾಗ ವರ್ಕ್ ಸರ್ಟಿಫೈಡ್ ಆಗಿರೋದೆಷ್ಟು, 11 ಲಕ್ಷ. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ವರ್ಕ್ ಸರ್ಟಿಫೈಡ್ ಎಷ್ಟಿದೆ, 11 ಲಕ್ಷನ ತೊಗೊಳ್ತೀನಿ. ಅದಾದಮೇಲೆ ಇಲ್ಲಿ ನಿಮಗೆ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ, ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ಅನ್ನೋದನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೊಳ್ಳಿ, ದ ವ್ಯಾಲ್ಯೂ ಆಫ್ ಕಾಂಟ್ರಾಕ್ಟ್ ಈಸ್ ಎಷ್ಟು, 15 ಲಕ್ಷ ಅಂತ ಹೇಳಿದ್ದಾರೆ ಅವರು. 15 ಲಕ್ಷನ ತೊಗೊಳ್ಳೋಣ. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ, 15 ಲಕ್ಷ ಇದೆ. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ, ನೋಡ್ಕೊಳ್ಳಿ, 11 ಲಕ್ಷ ಡಿವೈಡೆಡ್ ಬೈ 15 ಲಕ್ಷ ಇಂಟು 100 ಮಾಡಿಕೊಂಡ್ರೆ ನಮಗೆ 73.33% ಬರುತ್ತೆ. 73.33% ಬರುತ್ತೆ. ಇವಾಗ ನಾವು ವರ್ಕ್ ಸರ್ಟಿಫೈಡ್ ಏನಿದೆಯಲ್ಲ ಅದನ್ನು ನಾವೇನು ಕಂಡುಹಿಡ್ಕೊಂಡ್ವಿ, ಪರ್ಸೆಂಟೇಜ್ನ ಕಂಡುಹಿಡ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ರೂಲ್ಸ್ ಇದೆ, 3 ರೂಲ್ಸ್ ಇದೆ. ಅದೇನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, 25%ಗಿಂತ ಏನಾದರೂ ಈ ಪರ್ಸೆಂಟೇಜ್ ಕಂಡುಹಿಡ್ಕೊಂಡ್ವಲ್ಲ, ಅದು 25%ಗಿಂತ ಏನಾದ್ರು ಕಡಿಮೆ ಬಂದರೆ ನಾವೇನು ಮಾಡಬೇಕು, ನಿಲ್ ಅಂದರೆ ಖಾಲಿ ಬಿಟ್ಬಿಡ್ಬೇಕು. ಹಾಗೇನೆ ಇವಾಗ 25%ಗಿಂತ ಜಾಸ್ತಿ, 50%ಗಿಂತ ಕಡಿಮೆ ಇದ್ದಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ನೋಡ್ಕೊಳ್ಳಿ, ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡನ್ನು ಮಾಡ್ಕೋಬೇಕಾಗುತ್ತೆ. ಅದೇನೆ 50%ಗಿಂತ ಜಾಸ್ತಿ ಇದ್ದು ಅಥವಾ ಈಕ್ವಲ್ ಆಗಿದ್ದು 90%ಗಿಂತ ಕಡಿಮೆ ಇದ್ದರೆ ನೀವೇನು ಮಾಡಬೇಕು ಅಂದರೆ, ನೋಡ್ಕೊಳ್ಳಿ, ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡನ್ನು ಮಾಡ್ಕೋಬೇಕಾಗುತ್ತೆ. ಈ 3 ರೂಲ್ಸ್ ಏನಿದೆ ಅಲ್ಲ, ಇದನ್ನ ಬರ್ಕೊಂಡು ಇಟ್ಕೊಂಡ್ಬಿಡಿ. ಏನಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಈ 3 ರೂಲ್ಸ್ ಏನಿದೆ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇವಾಗ ನಾವು ಇಲ್ಲಿ ನಮಗೆ ನೋಷನಲ್ ಪ್ರಾಫಿಟ್ 1,35,000 ಏನು ಬಂದಿತ್ತಲ್ಲ, ಇದನ್ನು ನಾವು P&L ಅಕೌಂಟ್ಗೆ ಯಾವ ರೀತಿ ಹಾಕಬೇಕು ಅಂದರೆ, ನೋಡ್ಕೊಳ್ಳಿ, ಇವಾಗ ನಾವು ಪರ್ಸೆಂಟೇಜ್ನ ಕಂಡುಹಿಡಿದಿದ್ವಿ. ಎಷ್ಟು ಬಂದಿತ್ತು ನಮಗೆ, 73.33 ಬಂದಿತ್ತು ಪರ್ಸೆಂಟೇಜು. ಇವಾಗ ಅಂದರೆ ಏನಪ್ಪ ಅಂದರೆ, 73% ಬಂದಿದೆ ಅಂದರೆ ನಮಗೆ 73.33% ಬಂದಿದೆ ಅಂದರೆ 50%ಗಿಂತ ಜಾಸ್ತಿ ಇದೆ ಮತ್ತು 90%ಗಿಂತ ಕಡಿಮೆ ಇದೆ. ಅಂದರೆ ನಾವು 3ನೇ ರೂಲ್ಸ್ ಇದೆಲ್ಲ ಅದನ್ನ ನಾವಿಲ್ಲಿ ತೊಗೋಬೇಕು. ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡನ್ನು ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂದರೆ, ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ಕೊಳ್ಳಿ, P&L ಅಕೌಂಟ್ಗೆ ನಾವು 3ನೇ ರೂಲ್ಸ್ ಪ್ರಕಾರ ತೊಗೋಬೇಕು. ನೋಡ್ಕೊಳ್ಳಿ, 1,35,000 ಇಂಟು 2/3 ಇಂಟು ಇಲ್ಲಿ ನೋಡ್ಕೊಳ್ಳಿ 11 ಲಕ್ಷ ವರ್ಕ್ ಸರ್ಟಿಫೈಡ್ ಇದೆ ಅಲ್ಲ, ಇಲ್ಲಿ ನೋಡ್ಕೊಳ್ಳಿ, ವರ್ಕ್ ಸರ್ಟಿಫೈಡನ್ನು ತೊಗೊಳ್ತಿದ್ದೀನಿ. ಇಲ್ಲಿ ಪ್ರಾಬ್ಲಮಲ್ಲೇ ಇದೆ, ಎಷ್ಟಿದೆ ವರ್ಕ್ ಸರ್ಟಿಫೈಡು, 11 ಲಕ್ಷನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ.
ಇವಾಗ ನಾವು ಫಾರ್ಮುಲಾ ಪ್ರಕಾರ ಏನೇನು ತೊಗೋಬೇಕು, ಇಲ್ಲಿ ನೋಡ್ಕೊಳ್ಳಿ, ಕ್ಯಾಶ್ ರಿಸೀವ್ಡನ್ನು ತೊಗೋಬೇಕು. ಕ್ಯಾಶ್ ರಿಸೀವ್ಡನ್ನು ಇಲ್ಲಿ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ, ಅವರು 8,80,000 ಕೊಟ್ಟಿದ್ದಾರೆ. ಅದನ್ನ ನಾನಿಲ್ಲಿ ತೊಗೊಳ್ತೀನಿ, 8,80,000 ನಾನಿಲ್ಲಿ ತೊಗೊಳ್ತೀನಿ. ಇವಾಗ ನಾವು 8,80,000 ಏನಿದೆ ಅಲ್ಲ ಕ್ಯಾಶ್ ರಿಸೀವ್ಡನ್ನು ತೊಗೊಂಡ್ವಿ. ನಾವು ಇಲ್ಲಿ ನೋಡ್ಕೊಳ್ಳಿ, ಕ್ಯಾಶ್ ರಿಸೀವ್ಡ್ ಇದೆ ಅಲ್ಲ ಅದನ್ನು ನಾವು ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, 1,35,000 ಇಂಟು 2/3 ಇಂಟು 8,80,000 ಡಿವೈಡೆಡ್ ಬೈ 11 ಲಕ್ಷ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ P&L ಅಕೌಂಟ್ಗೆ ನಾವು ಎಷ್ಟು ಹಾಕೋಬೇಕು ಅಂದರೆ 72,000 ಹಾಕೋಬೇಕಾಗುತ್ತೆ. ಅದಾದಮೇಲೆ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ತೀನಿ ನಾನು. ಕ್ರೆಡಿಟ್ ಸೈಡ್ ನನಗೆ ಜಾಸ್ತಿ ಬರ್ತಿದೆ, ಎಷ್ಟು 1,35,000 ಬರ್ತಿದೆ. ಅದನ್ನೇ ನಾನು ಡೆಬಿಟ್ ಸೈಡಲ್ಲೂ ಕೂಡ ಹಾಕೊಳ್ತೀನಿ, 1,35,000 ಹಾಕೊಂಡೆ. ಅದಾದಮೇಲೆ ಅದು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಟು ರಿಸರ್ವ್ ಅಂತ ಹಾಕೊಂಡು 63,000 ಹಾಕೊಂಡ್ರೆ ನಾವು ಏನಾಗುತ್ತೆ, ಅದು ಡೆಬಿಟ್ ಸೈಡ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾವು ಏನು ಮಾಡ್ಕೊಂಡ್ವಿ, ಕಾಂಟ್ರಾಕ್ಟ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಕಾಂಟ್ರಾಕ್ಟೀಸ್ ಅಕೌಂಟನ್ನು ಮಾಡ್ಕೊಳ್ಳೋಣ. ಕಾಂಟ್ರಾಕ್ಟೀಸ್ ಅಕೌಂಟ್ದು ಫಾರ್ಮೇಟ್ ನೋಡ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಇಷ್ಟು ಕಾಲಮ್ ಬರುತ್ತೆ. ನೀವು ಇಲ್ಲಿ ಪ್ರಾಬ್ಲಮಲ್ಲಿ ನೋಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಕ್ಯಾಶ್ ರಿಸೀವ್ಡ್ ಆನ್ ಅಕೌಂಟನ್ನು ಕೊಟ್ಟಿದ್ದಾರೆ ಅವರು. ಎಷ್ಟು ಅಂದರೆ ನೋಡ್ಕೊಳ್ಳಿ, 8,80,000 ಕೊಟ್ಟಿದ್ದಾರೆ. ಅದನ್ನ ನೀವು ಫಸ್ಟ್ ಏನು ಮಾಡ್ಕೋಬೇಕು ಅಂದರೆ ಬೈ ಕ್ಯಾಶ್ ಅಂತ ಹಾಕ್ಕೊಂಡು 8,80,000 ಹಾಕೊಳ್ತೀನಿ. ಅದಾದಮೇಲೆ ನಾನು ಇವಾಗ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ತೀನಿ, ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ಕೋಬೇಕಾದ್ರೆ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, ಎಷ್ಟು 8,80,000 ಬರುತ್ತೆ. ಅದನ್ನೇ ನಾನು ಡೆಬಿಟ್ ಸೈಡ್ ಟೋಟಲಲ್ಲೂ ಹಾಕೊಳ್ತೀನಿ. ಇವಾಗ ಡೆಬಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಏನು ಮಾಡಬೇಕು ಅಂದರೆ ಟು ಕಾಂಟ್ರಾಕ್ಟ್ ಅಕೌಂಟ್ ಅಂತ ಹಾಕ್ಕೊಂಡು 8,80,000 ಹಾಕೋಬೇಕು. ಇವಾಗ ಅದೇನಾಗುತ್ತೆ, ಡೆಬಿಟ್ ಸೈಡ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ನಾವು ಕಾಂಟ್ರಾಕ್ಟೀಸ್ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ. ಇವಾಗ ನಾವು ಕಾಂಟ್ರಾಕ್ಟಿ ಅಕೌಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟೆ ನಾನು ನಿಮಗೆ. ಇವಾಗ ನಾವು ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಇವತ್ತು ನಾವು ಮಾಡ್ತಾ ಇರೋ ಪ್ರಾಬ್ಲಮಲ್ಲಿ ನೀವು ಇಂಪಾರ್ಟೆಂಟಾಗಿ ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ನಾವು ಬ್ಯಾಲೆನ್ಸ್ ಶೀಟ್ ಏನು ಮಾಡ್ತೀವಲ್ಲ ಅದು ಟ್ಯಾಲಿ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಪ್ರಾಬ್ಲಮಲ್ಲಿ ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ ಬ್ಯಾಲೆನ್ಸ್ ಶೀಟ್ ವಿತ್ ರಿಲೆವೆಂಟ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಅವರು ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರಪ್ಪ ಅಂದರೆ, ಅವರು ನಾವು ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡೋದಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಮಾತ್ರನೇ ಕೊಟ್ಟಿದ್ದಾರೆ ಅವರು. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಕ್ಕೆ ಅಂದರೆ ಬ್ಯಾಲೆನ್ಸ್ ಆಗೋದಕ್ಕೆ ಅವ್ರು ಏನೇನು ಕೊಡಬೇಕಿತ್ತು ಅಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ. ಆದ್ರಿಂದ ನಾವು ಏನು ಮಾಡೋಣ ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಲ್ಲ, ಆದರೆ ನೀವು ಈ ರೀತಿ ಬ್ಯಾಲೆನ್ಸ್ ಶೀಟ್ನ ಮಾಡಲೇಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಶೀಟ್ದು ಫಾರ್ಮೆಟ್ ನೋಡ್ಕೊಳ್ಳಿ. ಫಸ್ಟು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ನೋಡ್ಕೊಳ್ಳಿ, ಲಯಾಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಮತ್ತು ಅಮೌಂಟ್, ಇದೇನಾಗುತ್ತೆ ಬ್ಯಾಲೆನ್ಸ್ ಶೀಟ್ದು ಫಾರ್ಮೆಟ್ ಆಗುತ್ತೆ. ಇವಾಗ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಮೊದಲು ಏನೇನು ತೊಗೋಬೇಕು ಅಂದರೆ ನೋಡ್ಕೊಳ್ಳಿ, ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಬಂದಿರುತ್ತೆ ನಮಗೆ. ಇಲ್ಲಿ ನೋಡ್ಕೊಳ್ಳಿ, ವರ್ಕ್ ಸರ್ಟಿಫೈಡ್ ಆಗಿರೋದೆಷ್ಟು 11 ಲಕ್ಷ, ವರ್ಕ್ ಅನ್ಸರ್ಟಿಫೈಡ್ ಆಗಿರೋದೆಷ್ಟು 16,500. ಇದನ್ನು ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ, ವರ್ಕ್ ಸರ್ಟಿಫೈಡ್ ಎಷ್ಟು 11 ಲಕ್ಷ, ವರ್ಕ್ ಅನ್ಸರ್ಟಿಫೈಡ್ ಎಷ್ಟು 16,500. ಇದನ್ನ ಟೋಟಲ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 11,16,500 ಬರುತ್ತೆ. ಅದಾದಮೇಲೆ ಕ್ಯಾಶ್ ರಿಸೀವ್ಡ್ ಇರುತ್ತೆ. ಇಲ್ಲಿ ಪ್ರಾಬ್ಲಮಲ್ಲಿ ಅವರು ಕೊಟ್ಟಿರ್ತಾರೆ ಕ್ಯಾಶ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ, 8,80,000 ಕೊಟ್ಟಿದ್ದಾರೆ. ಅದನ್ನ ನಾವಿಲ್ಲಿ ತೊಗೊಳ್ಳೋಣ. ಲೆಸ್ ಕ್ಯಾಶ್ ರಿಸೀವ್ಡನ್ನು ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, 8,80,000 ನಾವು ಲೆಸ್ ಮಾಡ್ಕೋಬೇಕು. 11,16,500 ನಾವು 8,80,000 ಲೆಸ್ ಮಾಡಿಕೊಂಡ್ರೆ ನಮಗೆ 2,36,500 ಬರುತ್ತೆ. ಅದಾದಮೇಲೆ ಇಲ್ಲಿ ನೀವು ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡ್ಕೊಂಡಾಗ ನಮಗೆ ಬಂದಿತ್ತು ರಿಸರ್ವ್ ಬಂದಿರುತ್ತೆ, ಎಷ್ಟು 63,000 ನಮಗೆ ರಿಸರ್ವ್ ಬಂದಿತ್ತು. ಎಲ್ಲಿದು ಕಾಂಟ್ರಾಕ್ಟ್ ಅಕೌಂಟಿಂದ ತೊಗೊಳ್ತಾ ಇರೋದು ನಾನು. ಇದನ್ನು ರಿಸರ್ವ್ ನೋಡ್ಕೊಳ್ಳಿ, ಎಷ್ಟು 63,000 ಬಂದಿತ್ತು. ಅದನ್ನ ನಾವಿಲ್ಲಿ ತೊಗೋಬೇಕು. ಇದನ್ನ ನಾವು ಏನು ಮಾಡ್ಕೋಬೇಕು, ಲೆಸ್ ಮಾಡ್ಕೋಬೇಕು. ಲೆಸ್ ರಿಸರ್ವ್ ಅಂತ ಹಾಕ್ಕೊಂಡ್ರೆ ನಾನು 63,000 ಹಾಕ್ಕೊಳ್ತೀನಿ. ಇವಾಗ ನಾವು 2,36,500 63,000 ಲೆಸ್ ಮಾಡಿಕೊಂಡ್ರೆ ನಮಗೆ 1,73,500 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವೇನು ತೊಗೋಬೇಕು ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ವೇಜಸ್ ಅಕ್ರೂಡ್ ಎಷ್ಟಿದೆ, 7,800 ಇದೆ. ಅದನ್ನ ನಾನು ಇಲ್ಲಿ ತೊಗೊಳ್ತೀನಿ. ನೋಡ್ಕೊಳ್ಳಿ, ವೇಜಸ್ ಅಕ್ರೂಡ್ 7,800 ಹಾಕ್ಕೊಂಡೆ. ಅದಾದಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಎಷ್ಟಿದೆ ನೋಡ್ಕೊಳ್ಳಿ, 1,600 ಇದೆ. 1,600 ತೊಗೊಳ್ತೀನಿ ನಾನು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಕ್ರೂಡ್ ಎಷ್ಟು 1,600 ತೊಗೊಳ್ತೀನಿ. ಇಷ್ಟು ಮಾಡಿಕೊಂಡ್ರೆ ನಮ್ಮದು ಬ್ಯಾಲೆನ್ಸ್ ಶೀಟ್ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಅಂದರೆ ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಏನಿದೆ ಅಲ್ಲ ಅದು ಬ್ಯಾಲೆನ್ಸ್ ಆಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ನಾನು ನಿಮಗೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ ಬಿ ಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ ಬಿ ಕಾಮ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು, ಅಥವಾ ಬಿ ಕಾಮ್ ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.